ಗೈಸ್, ನಾನೀಗ ಫೈನಲಿ ಮನೆಗೆ ರೀಚ್ ಆಗಿದ್ದೇನೆ. ಆನ್ ದಿ ವೇ ಬರುವಾಗ ನಾನು ಮಾರ್ಕೆಟ್ ರೋಡ್ನಿಂದ ಕಲ್ಪನಾ ಸ್ವೀಟ್ಸ್ನಿಂದ ಸ್ವಲ್ಪ ಫುಡ್ ಐಟಮ್ಸ್ ತಂದಿದ್ದೇನೆ. ಸೊ ಅದು ಹೇಗಿರ್ತದೆ ಅಂತ ಎಲ್ಲ ಕೇಳಿ ಟೇಸ್ಟ್ ಮಾಡಿ ರಿವ್ಯೂ ಮಾಡ್ತೇನೆ. ನಾನು ಏನೆಲ್ಲ ತಂದಿದ್ದೇನೆ ಅಂದರೆ, ಇದು ಸಣ್ಣ ಕಪ್, ಇದು ಕೇಕ್ ಥರ ಬರ್ತದೆ, ಕಪ್ ಕೇಕ್ ಥರ, ಕಪ್ಪಲ್ಲಿ ಕೇಕ್ ವಿತ್ ಕ್ರೀಮ್ ಏನು ಹಾಕಿರ್ತಾರೆ ಅದು, ಮತ್ತು ಒಂದು ಪಪ್ಸ್, ಸಮೋಸ, ಮತ್ತು ಒಂದು ಬನ್ ಥರ ಅದು ತಂದಿದ್ದೇನೆ, ಮತ್ತು ವಡಪಾವ್ ತಂದಿದ್ದೇನೆ. ಸೊ ಅದನ್ನೆಲ್ಲ ಹೇಗಿದೆ ಅಂತ ನೋಡಿ ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ. ನೋಡಿ, ಇಷ್ಟೆಲ್ಲ ತಂದಿದ್ದೇನೆ. ಈಗ ಒಂದೊಂದು ತೆಗೆದು ತೋರಿಸ್ತೇನೆ ಏನೆಲ್ಲ ತಂದಿದ್ದೇನೆ ಅಂತ. ಪ್ಲೇಟ್ಸ್ ತಂದಿದ್ದೀನಿ. ಓಕೆ, ಸೊ ಒಂದೊಂದು ಓಪನ್ ಮಾಡುವ. ಇದರಲ್ಲಿ ಬನ್ ಇರಬೇಕು. ಒಂದು ಬನ್, ಒಂದು ಇದು ಪಪ್ಸ್, ಇದು ಮತ್ತೆ ಓಪನ್ ಮಾಡ್ತೀನಿ, ಅದೆಲ್ಲ ಕ್ರಮ್ಸ್ ಬೀಳ್ತದೆ. ಇದು ಸಮೋಸ ಆಗಿರಬೇಕು. ಇದು ಒಂದು ಸಮೋಸ, ಇದೊಂದು ಸೈಡಲ್ಲಿ ಇರ್ತೇನೆ. ಫ್ರೆಶ್ ಬಾದಾಮ್ ಮಿಲ್ಕ್ ಸಹ ಬಂತು. ಇದು ವಡಪಾವ್ ಆಗಿರಬೇಕು. ಆ್ಯಕ್ಚುಲಿ ವಡಪಾವ್ ನಂದು ಫೇವ್ರೇಟ್. ಇದೊಂದು ಚಾಕ್ಲೇಟ್, ಮತ್ತೊಂದು ಇದು ಯಾವ್ದು ಫ್ಲೇವರ್ ಅಂತ ಗೊತ್ತಿಲ್ಲ, ಇದು ಸ್ವಲ್ಪ ಮಿಕ್ಸ್ ಆಗಿದೆ, ಮೆಲ್ಟ್ ಆಯ್ತು ಅಂತ ತರುವಾಗ. ಸೊ ಇದನ್ನೆಷ್ಟು ತಂದಿದ್ದೇನೆ, ಇದನ್ನೆಲ್ಲ ಟ್ರೈ ಮಾಡುವ. ನಾನು ಫಸ್ಟ್ ಸಮೋಸ ಟ್ರೈ ಮಾಡ್ತೇನೆ. ಸಮೋಸ ಬೇಡ, ಪಪ್ಸ್ ಟ್ರೈ ಮಾಡ್ತೇನೆ ಫಸ್ಟ್. ಇದರ ಸ್ಟಫಿಂಗ್ಸ್ ಹೀಗೆ ಉಂಟು ನೋಡಿ. ಇಲ್ಲಿ ಎಗ್ ಉಂಟು, ಮತ್ತು ಓಕೆ ಉಂಟು. ಎಣ್ಣಲ್ಲಿ ಒಂದು 7 ಕೊಡ್ತೇನೆ. ನೆಕ್ಸ್ಟ್ ಟ್ರೈ ಮಾಡುವ ಸಮೋಸ. ಸಮೋಸ ತುಂಬ ಟೇಸ್ಟಿ ಉಂಟು. ಸಮೋಸಗೆ ನಾನು 10 ಒಂದು 8 ಕೊಡ್ತೇನೆ, ಯಾಕೆಂದರೆ ಇದು ಮಸಾಲೆ ಸ್ವಲ್ಪ ಅಷ್ಟು ಸ್ಪೈಸಿ ಇಲ್ಲ ಅಷ್ಟು. ಇದು ಇನ್ನೂ ಬೆಟರ್ ಆಗ್ಬೋದಿತ್ತು. ನೆಕ್ಸ್ಟ್ ಟ್ರೈ ಮಾಡುವ ಇದು ಬಣ್ಣ ನೋಡಿ, ಇದರೊಳಗಡೆ ಸ್ಟಫಿಂಗ್ ನೋಡುವ. ಟೆಂಪ್ಟಿಂಗ್ ಉಂಟು ತುಂಬ. ಟ್ರೈ ಮಾಡುವ. ಇದರಲ್ಲಿ ಕ್ಯಾಪ್ಸಿಕಮ್ ಉಂಟು, ನನಗೆ ಅದು ಇಷ್ಟ ಇಲ್ಲ. ಸ್ವಲ್ಪ ಸ್ಪೈಸಿ ಉಂಟು, ಸ್ವಲ್ಪ ಜಾಸ್ತಿ ಸ್ಪೈಸಿ ಉಂಟು. ಅದಕ್ಕೆ ನಾನು ಟೇಸ್ಟ್ ಉಂಟು 7/10 ಕೊಡ್ತೇನೆ. ನೆಕ್ಸ್ಟ್ ಲಾಸ್ಟಿಗೆ ವಡಪಾವ್ ಟ್ರೈ ಮಾಡುವ. ಇದರಲ್ಲಿ ಮೆಣಸುಂಟು, ಅದನ್ನು ನಾನು ತೆಗಿತೇನೆ, ಯಾಕೆಂದರೆ ನನಗೆ ಆಲ್ರೆಡಿ ಸ್ಪೈಸಿ ಆಗ್ತಾ ಉಂಟು. ಸೊ ಹೀಗೆ ಉಂಟು ವಡಪಾವ್. ಟ್ರೈ ಮಾಡುವ. ವಡಪಾವ್ ಟೇಸ್ಟಿ ಉಂಟು, ಜಾಸ್ತಿ ಸ್ಪೈಸಿ ಇಲ್ಲ, ಬೆಸ್ಟ್ ಅಂತ ಹೇಳುವುದಿಲ್ಲ, ಓಕೆ ಉಂಟು. ಇದಕ್ಕೆ ನಾನು 8/10 ಕೊಡ್ತೇನೆ. ಗೈಸ್, ಈಗ ನಂದು ಫೇವ್ರೆಟ್ ಪಾರ್ಟ್ ಡೆಸರ್ಟ್ ಟ್ರೈ ಮಾಡುವ. ಫಸ್ಟ್ ಇದು ಚಾಕ್ಲೇಟ್, ಇದು ಟ್ರೈ ಮಾಡುವ. ಗೈಸ್ ನೋಡಿ ಎಷ್ಟು ತುಂಬ ಟೆಂಪ್ಟಿಂಗ್ ಉಂಟು. 10 out of 10. ಎಷ್ಟು ಟೇಸ್ಟಿ ಉಂಟು ಗೊತ್ತುಂಟ ಗೈಸ್, ನೋಡಿ. ಸ್ವಲ್ಪ ಸಾಫ್ಟ್ ಆಗಿದೆ, ಬಟ್ ನಾನು 10 out of 10 ಕೊಡ್ತೀನಿ. ತುಂಬ ಟೇಸ್ಟಿ ಉಂಟು. ಸ್ವಲ್ಪ ಇದು ತರುವಾಗ ಸ್ವಲ್ಪ ಮಿಕ್ಸ್ ಆಗಿದೆ ನೋಡಿ. ಹಾಗೆ ನೋಡಲಿಕ್ಕೆ ಸ್ವಲ್ಪ ಟೆಂಪ್ಟಿಂಗ್ ಇಲ್ಲ, ಅದಾದರೆ ಟೇಸ್ಟ್ ನೋಡುವ. ಫ್ಲೇವರ್ ಯಾವುದು ಅಂತ ಗೊತ್ತಾಗ್ತದೆ. ಇದು ನೋಡಿ, ಬಟರ್ ಸ್ಕಾಚ್. ಇದು ಯಾವ್ದು ಫ್ಲೇವರ್ ಅಂತ ಗೊತ್ತಾಗ್ತಿಲ್ಲ. ಬಟರ್ ಸ್ಕಾಚ್ ಥರ ಉಂಟು, ಆದರೆ ಎಕ್ಸಾಕ್ಟ್ ಫ್ಲೇವರ್ ಗೊತ್ತಾಗ್ತಿಲ್ಲ ಯಾವುದಂತ. ಇದು ಚಾಕ್ಲೇಟ್ಗಿಂತ ಇದು ತುಂಬ ಸ್ವೀಟ್ ಉಂಟು. ಸೊ ಇದಕ್ಕೆ ನಾನು 6/10 ಕೊಡ್ತೀನಿ. ಇದರ ಫ್ಲೇವರ್ಸ್ ನನಗೆ ಎಷ್ಟು ಇಷ್ಟ ಆಗಲಿಲ್ಲ. ಚಾಕ್ಲೇಟ್ ಒಂದು ತುಂಬ ಟೇಸ್ಟಿ ಉಂಟು. ಸೊ ಇದಿಷ್ಟು ನಾನು ಕಲ್ಪನಾ ಸ್ವೀಟ್ಸಿನಿಂದ ತಂದ ಫುಡ್ಸ್. ಟೇಸ್ಟಿ ಇತ್ತು, ಸ್ವಲ್ಪ ಜಾಸ್ತಿ ಸ್ಪೈಸಿ ಇತ್ತು, ಸ್ವಲ್ಪ ಕಮ್ಮಿ ಸ್ಪೈಸಿ ಇತ್ತು, ಸ್ವಲ್ಪ ತುಂಬ ಸ್ಪೈಸಿ ಇತ್ತು.
ಸ್ವೀಟ್ಸ್ ಅಲ್ಲಿ ಅದು ಚಾಕ್ಲೇಟ್ ಇದು ಕೇಕ್ ಉಂಟಲ್ಲ ಅದು ತುಂಬಾ ಟೇಸ್ಟ್ ಇತ್ತು.